ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಜಿಕ್ ಸ್ಲ್ಯಾಂಡ್ ಯೂಟ್ಯೂಬ್ ಚಾನಲ್. ಯಾವಾಗ ನೋಡ್ರು ಒಂದೇ ವಿಷಯ ಹೇಳ್ತೀಯ, ಬೇರೆ ಏನಾದರೂ ಹೇಳಪ್ಪ. ಏನು ಹೇಳ್ಬೇಕು? ಬೇರೆ ಏನಾದರೂ ಮಾಡು, ಒಂದೇ ಥರ ಅಂತ ಮಾತ್ರ ಮಾಡಬೇಡ. ಇವಾಗೇನು ಇಂಟ್ರಡಕ್ಷನ್ ಮಾತ್ರ ಬೇರೆ ಥರ ಇರ್ಬೋದು. ಹೌದಲ್ವಾ? ಸರಿ, ನೋಡು ಹೇಳೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮ್ಯಾಜಿಕ್ ಸ್ಲ್ಯಾಂಡ್ ಯೂಟ್ಯೂಬ್ ಚಾನಲ್. ಏನಪ್ಪ ಯಾವಾಗ ನೋಡ್ರು 20-30 ಹೌಸೇ ತೋರಿಸ್ತೀಯ. ನಾನು ನಿನಗೋಸ್ಕರ ಅಂತ 30-40 ಮನೆ ತಗೊಂಬ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡು. ಅಷ್ಟೇ ತಾನೇ? ಸರಿ, ಹೋಗಿ ನಾನು ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್, ನಾವಿವತ್ತಿರೋದು ಬಂದುಬಿಟ್ಟು ಬನಶಂಕರಿ 6 ಸ್ಟೇಜಲ್ಲಿ 30-40 ಒಂದು ಬ್ಯೂಟಿಫುಲ್ ಮನೆ ತೋರಿಸ್ತೀನಿ, ಬನ್ನಿ. ಗಾಯ್ಸ್, ನಮ್ಮದು 30 ಡೇಸ್ ಆಫ್ ಚಾಲೆಂಜಲ್ಲಿ ಇವತ್ತು 12th ಡೇ ಆ್ಯಂಡ್ ಎಂಟ್ರಿ ಆದ್ರೇ ದಿ ಬ್ಯೂಟಿಫುಲ್ ಪಾರ್ಕಿಂಗ್ ಏರಿಯಾ. ಸೊ ಪಾರ್ಕಿಂಗ್ ಏರಿಯಾನೂ ನೋಡ್ಬೋದು, ಏನು ಸ್ಪೇಷಿಯಸ್ ಆಗಿದೆ ವಿತ್ ಬ್ಯೂಟಿಫುಲ್ ಸೀಲಿಂಗ್. ನೋಡಿ ಹೆಂಗಿದೆ ಅಂತ. ಗಾಯ್ಸ್, ಲಿಫ್ಟ್ ಅನ್ನೋದು ಇವರು ಪ್ರೊವೈಡ್ ಮಾಡೋರೆ. ಆ್ಯಂಡ್ ನಿಜ ಹೇಳ್ಬೇಕಂದ್ರೆ ಸೀಲಿಂಗ್ ನೋಡ್ಬಿಟ್ಟು ಫಿದಾ ಆಗ್ಬಿಡ್ತೀರ ಅಂದ್ಕೊಳ್ಳಿ, ಆ ಥರ ಇದೆ ಸೀಲಿಂಗ್ ಮಾತ್ರ. ಆ್ಯಂಡ್ ನೀವು ಇಲ್ಲಿ ಏನಿಲ್ಲ ಅಂದ್ರೂ 1 2 3 4 5 ಓಕೆ 4 to 5 ಕಾರ್ಸ್ ಪಾರ್ಕ್ ಮಾಡ್ಬೋದು. ಸಾಕಾಗಿ ಐತೆ ಅಂದ್ಕೊಳ್ಳಿ. ಗಾಯ್ಸ್, ನೀವೇನಾದರೂ 30-40 ಮನೆಯಲ್ಲಿ ಯಾರಿಗಾದ್ರೂ ಬೇರೆಯವರು ರೆಂಟ್ ಕೊಡಬೇಕು ಅಂತ ಇದ್ದರೆ ಈ ಮನೆ ನೀವು ಕೊಡ್ಬೋದು. ಇದು ಬಂದುಬಿಟ್ಟು 1 BHK ನೋಡ್ಬೋದು. ಆ್ಯಕ್ಚುಲಿ ಚಿಕ್ಕದಾದ್ರೂ ಕ್ವಾಲಿಟಿದಲ್ಲಿ ಕಮ್ಮಿ ಇಲ್ಲ. ಆ ಥರ ನೀವು ಬಂದ್ರೇ ಗೊತ್ತಾಗ್ಬಿಡುತ್ತೆ ಹೆಂಗಿದೆ ಅಂತ. ನೋಡ್ಬೋದು. ಸೊ ಈ ವಿಂಡೋ ಓಪನ್ ಮಾಡಿದ್ರೆ ಫುಲ್ ಆಫ್ ಗ್ರೀನರಿ. ಆ್ಯಂಡ್ ಈ ಕಬೋರ್ಡ್ಸ್ ನೋಡಿ, ನೀವು ಟಚ್ ಮಾಡಿದ್ರೆ ಆ ಟೆಕ್ಸ್ಚರ್ ಫೀಲ್ ಆಗ್ತಿದ್ದೀನಿ. ಆ್ಯಂಡ್ ಕಬೋರ್ಡ್ಸ್ ನೋಡ್ಬೋದು. ಕಬೋರ್ಡ್ಸು ಚೆನ್ನಾಗಿದೆ. ನಿಮ್ಮ ಬಟ್ಟೆಗಳು ಏನೇನಿದೆಯೋ ಇಲ್ಲಿ ಕ್ಲೀನಾಗಿ ಇಟ್ಕೊಳಕ್ಕಂತ ಒಂದು ಪ್ರೀಮಿಯಮ್ ಆಗಿ ಇಟ್ಕೊಂಡು. ಆ್ಯಂಡ್ ಮೇಲೇನೂ ಕಬೋರ್ಡ್ಸನ್ನ ಪ್ರೊವೈಡ್ ಮಾಡೋರೆ. ಆಫ್ಟರ್ ದಟ್ ಇಲ್ಲಿ ಒಂದು ಡ್ರೆಸ್ಸಿಂಗ್ ಮಿರರ್ ಜೊತೆ ಹಿಂದೇನು ಸ್ಟೋರೇಜ್ ಕೊಟ್ಟವ್ರೆ ಫಾರ್ ಮೇಕಪ್ ಚೆನ್ನಾಗಿದೆ. ಏನೋ ಮಾಡ್ಕೊತೀರಾ ಅದಕ್ಕಂತ ಕೊಟ್ಟವ್ರೆ. ಆರು ಗಾಗಲ್ಸ್, ಬಾಯ್ಸ್ ಅಂದರೆ ಒಂದು ಗಾಗಲ್ಸು, ಸೆಂಟ್ ಬಾಟ್ಲಿ ಏನೋ ಒಂದು ಇಟ್ಕೊತೀರ ಅದಕ್ಕೆ. ಆ್ಯಂಡ್ ಇಲ್ಲಿ ಒಂದು ಸ್ಟೋರೇಜ್ ಕೊಟ್ಟವ್ರೆ. ಇದೆ ಚೆನ್ನಾಗಿದೆ. ಹಂಗೆ ಹೇಳೋದು ಮರ್ತದೆ, ಹಾಳು ನೋಡ್ಬೋದು. ಇದು ಹಾಲ್ ಕೂಡ ಸಖತ್ ಸ್ಪೇಷಿಯಸ್ ಇದೆ, ನಿಜ ಚೆನ್ನಾಗಿದೆ. ವಿತ್ ಇಲ್ಲಿ ನೋಡ್ಬೋದು ಟಿ ವಿಗಂತ ಸ್ಪೇಸ್ ಕೊಟ್ಟವ್ರೆ. ಆ್ಯಂಡ್ ಟಿ ವಿ ಕೆಳಗಡೆನೂ ಸ್ಟೋರೇಜ್ಗಂತ ರಿಮೋಟ್ ಏನೋ ಒಂದು ಇರ್ತೀರ, ಇಲ್ಲಾಂದರೆ ಇನ್ನೊಂದು ಟಾಯ್ಸ್ ಇರ್ತೀರ, ಅದಕ್ಕೂ ಒಂದು ಸ್ಪೇಸ್ ಕೊಟ್ಟವ್ರೆ. ಸೊ ಇದು ಚೆನ್ನಾಗಿದೆ. ಆ್ಯಂಡ್ ಇಲ್ಲಿಂದ ಆ ಕಡೆ ಬಂದ್ರೇ ಬ್ಯೂಟಿಫುಲ್ ಪೂಜಾ ರೂಮ್ ನೋಡಿ. ಏನಿದೆ ಅಂದರೆ ಸಖತ್ತಾಗಿದೆ, ಸೂಪರ್ಬಾಗಿದೆ ಹೇಳ್ಬೇಕಂದ್ರೆ. ವಾವ್. ಆ್ಯಂಡ್ ಸ್ಟೈಟ್ ಬಂದ್ವಿ ಅಂದರೆ ದಿ ಬ್ಯೂಟಿಫುಲ್ ಕಿಚನ್ ರೂಮ್. ಹೆಂಗಿದೆ ಕಿಚನ್ ರೂಮು? ಕಿಚನ್ ರೂಮಲ್ಲಿ ಏನೂ ಕಡಿಮೆ ಇಲ್ಲ ಆ ಥರ ನೋಡಿ. ಕಬೋರ್ಡ್ಸ್ ಇಲ್ಲೂ ಇದೆ. ಆರಾಮ್ಸೆ ಏನಾದರೂ ಪುಡಿ, ಖಾರದ ಪುಡಿ, ಯಾವ ಪುಡಿ ಇದ್ರೂ ನೀವು ಇಟ್ಕೊಬೋದು, ಅಷ್ಟು ಸ್ಪೇಸಿಯಸ್ ಆಗಿ ಕೊಟ್ಟವ್ರೆ. ಹಿಂಗಾಗಿ ಅದು ಬಂದುಬಿಟ್ಟು ಸಿಂಕು. ನೀವು ಬರೋ ಅಷ್ಟಕ್ಕೆ ಅದು ಅನ್ನೋದು ರೆಡಿ ಆಗಿರುತ್ತೆ. ಆ್ಯಂಡ್ ಮೇಲೇನೂ ನೋಡ್ಬೋದು, ಮೇಲೇನೂ ಕಬೋರ್ಡ್ಸ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಗೈಸ್, ಇದು ಬಂದುಬಿಟ್ಟು ವಾಶ್ರೂಮು. ಆ್ಯಂಡ್ ವಾಶ್ರೂಮು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಇದೆಲ್ಲ ನೀವು ಬರೋಷ್ಟಕ್ಕೆಲ್ಲ ಪರ್ಫೆಕ್ಟಾಗಿ ಪ್ರೀಮಿಯಮ್ ಆಗಿ ರೆಡಿ ಆಗಿರುತ್ತೆ. ಸೊ ಥಿಂಕ್ ಮಾಡಿ, ಈ 1 BHKನೇ ಹಿಂಗಿದೆ ಅಂದರೆ ಮೇಲೆ ಹೆಂಗಿರ್ಬೋದು ಅಂತ ನಿಮಗೆ ಬಿಡ್ತಿದ್ದೀನಿ. ಥಿಂಕಿಂಗ್ ಲೆವೆಲ್ ಥಿಂಕ್ ಮಾಡಿ ಬನ್ನಿ ನೋಡೋಣ. ಓಹ್, ಹೆಂಗಿದೆ ಮನೆ? ನನಗೆ ಮಾತ್ರ ಮಾತೇ ಬರ್ತಿಲ್ಲ, ಆ ಥರ ಇದೆ ಮನೆ. ಆ್ಯಂಡ್ ನೀವು ಎಂಟ್ರಿ ಆದ್ರೇ ಪೂಜಾ ರೂಮ್, ಲಕ್ಸುರಿಯಸ್ ಪೂಜಾ ರೂಮ್ ಅನ್ಬೋದು ನಾವು, ವಿತ್ ಗ್ಲಾಸ್ ಫಿನಿಶಿಂಗ್. ಗಾಯ್ಸ್, ಪೂಜಾ ರೂಮ್ಗಳು ಏನು ಸ್ಪೇಸ್ ಇದೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲೂ ಡಿಸೈನ್ ಅನ್ನೋದು ಕೊಟ್ಟವ್ರೆ ಸೈಡೇನು. ಆ್ಯಂಡ್ ನಾವು ಹಿಂಗೆ ಬಂದ್ರೇ ಇಲ್ಲಿ ನಮ್ಮ ಫೋಟೋ ಆದರೆ ಇಟ್ಕೊಬೋದು, ಅದು ಫ್ಯಾಮ್ಲಿ ಫೋಟೋ ಆದರೆ ಇಟ್ಕೊಬೋದು, ಇಲ್ಲಾಂದರೆ ಒಂದು ದೇವ್ರ ಫೋಟೋನೇ ಇಟ್ಕೊಬೋದು. ಸೊ ಅದಕ್ಕಂತಲೂ ಸ್ಪೇಸ್ ಕೊಟ್ಟು, ಇಲ್ಲ ಫೋಟೋ ಬೇಡವಾ ಹಿಂಗೆ ಬಿಡಿ, ಹಿಂಗೂ ಮಸ್ತಾಗಿದೆ, ಹಂಗೂ ಇದೆ. ಆ್ಯಂಡ್ ವೆಲ್ಕಮ್ ಟು ದ ಸ್ಪೇಸಿಯಸ್ ಲಿವಿಂಗ್ ಏರಿಯಾ.
ಹೆಂಗಿದೆ? ನಾನೇ ಕಾಣಿಸಲ್ಲ ಈ ಮೂಲೆಗೆ ಬಂದರೆ ನಿಮಗೆ ಕಾಣಿಸ್ತಿದ್ದೀನಾ? ಇಲ್ಲ ತಾನೇ? ಸೊ ನೀವು ಇಲ್ಲೂ ನೋಡ್ಬೋದು ಸೀಲಿಂಗ್ ಅನ್ನೋದು ಇಲ್ಲೇ ಒಂದು ಡಿಫ್ರೆಂಟ್ ಸೀಲಿಂಗ್ ಕೊಟ್ಟವ್ರೆ ನೋಡಿ. ಆ್ಯಂಡ್ ಇಲ್ಲೊಂದು ಡಿಫ್ರೆಂಟ್ ಸೀಲಿಂಗು, ಅಲ್ಲೊಂದು ಡಿಫ್ರೆಂಟ್ ಸೀಲಿಂಗು, ಆ್ಯಂಡ್ ಅಲ್ಲೂ ಒಂದು ಡಿಫ್ರೆಂಟ್ ಸೀಲಿಂಗು. ಗೈಸ್ ಇನ್ನೊಂದು ತೋರಿಸಿಲ್ಲ ಬನ್ನಿ, ಡಿಫ್ರೆಂಟ್ ಸೀಲಿಂಗೇ ಇಲ್ಲಿರೋದು. ಇಲ್ಲೊಂದು ಇದೆ, ಸಖತ್ತಾಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ಟಿ ವಿ ಅಂತ ಸ್ಪೇಸ್ ಕೊಟ್ಟಿರೋದು. ಸೊ ನೀವು ಅಲ್ಲಿಂದ ಒಂದು ಪರ್ಫೆಕ್ಟಾಗಿ ಫ್ಯಾಮ್ಲಿ ಜೊತೆ ಎಂಟರ್ಟೈನ್ ಆಗೋದಕ್ಕೆ ಸೂಪರ್ವಾಗಿ ಡಿಸೈನ್ ಮಾಡೋರು. ನೀವು ಅಲ್ಲಿದ್ದೀರಾ ಆರಾಮ್ಸೆ ಒಂದು ಜಾಯಿಂಟ್ ಫ್ಯಾಮ್ಲಿ ಆದರೆ ಗೈಸ್ ನಿಮಗಂತಲೇ ಕಟ್ಟಿರೋ ಮನೆ ಇದು ಹೇಳ್ಬೇಕಂದ್ರೆ ಆ ಥರ ಇದೆ. ಫುಲ್ಲಾಗಿ ಒಂದು ಸೋಫಾ ಹಾಕ್ಕೊಂಡು ಒಂದು ನೆಟ್ಫ್ಲಿಕ್ಸ್ ಹಾಕ್ಕೊಂಬಿಟ್ಟು ನೋಡ್ತಿದ್ರೆ ಹೆಂಗಿರುತ್ತೆ, ಸಖತ್ತಾಗಿರುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಇದು ಕೂಡ ಒಂದು ಟಾಯ್ಸ್ ಆರ್ ಸಮಥಿಂಗ್ ಏನಾದ್ರು ಇಟ್ಕೊತೀರ ಅಂದರೂ ಅದಕ್ಕೂ ಒಂದು ಸ್ಪೇಸ್ ಕೊಟ್ಟವ್ರೆ, ಆ ಸ್ಟೋರೇಜ್ ಇಲ್ಲೂ ಕೊಟ್ಟವ್ರೆ. ಗೈಸ್ ನೀವು ಇವತ್ತು ಹಾಲಿಗೆ ಲಿವಿಂಗ್ ರೂಮ್ಗೆ ಬಾಲ್ಕನಿ ಇರೋದು ನೋಡಿದ್ದೀರಾ? ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನೋಡ್ತಿದ್ದೀನಿ, ಬನ್ನಿ ತೋರಿಸ್ತೀನಿ. ನೋಡಿದ್ರಾ? ಲಿವಿಂಗ್ ರೂಮಿಂದ ಬಂದ್ರೆ ಒಂದು ಬ್ಯೂಟಿಫುಲ್ ಬಾಲ್ಕನಿ ಅಂದ್ಕೊಳ್ಳಿ. ಹೆಂಗಿದೆ? ಸಖತ್ತಾಗಿದೆಯಲ್ಲ? ಅಲ್ಲಿ ಮೇಲೇನೂ ನೋಡ್ಬೋದು, ಚೆನ್ನಾಗಿದೆ. ಸಾಕು ಒಂದು ಚೇರ್ ಹಾಕ್ಕೊಂಬಿಟ್ಟು ಆರಾಮ್ಸೆ ವ್ಯೂನ ಎಂಜಾಯ್ ಮಾಡ್ಕೊಂಡಿರ್ಬೋದು. ಹಂಗೈಸ್ ಇದು ಬಂದುಬಿಟ್ಟು ಸ್ಟೋರ್ ರೂಮು. ಏನಾದರೂ ವೇಸ್ಟ್ ಏನಾದಿದ್ರೆ ಇಲ್ಲಿ ಇಟ್ಕೊಂಡ್ಬಿಡ್ಬೋದು ಗಾಯ್ಸ್. ನೋಡಿ ಇಲ್ಲಿವರೆಗೂ ಸ್ಪೇಸ್ ಇದೆ. ಬೇಡ ಕಣ್ಣೆ ಮುಚ್ಚಿ ಆಡ್ಕೊತೀವಿ ಚಿಕ್ಕ ಮಕ್ಕಳಂದ್ರು ಸಾಕ್ತರಾಗಿರುತ್ತೆ. ಇಲ್ಲ ಆರಾಮ್ಸೆ ಮಲ್ಕೊಂಡ್ಬಿಡ್ಬೋದು. ಇಲ್ಲೋ ಚಾರ್ಜಿಂಗು ಬೇಕು, ತೆಗೆದ್ಬಿಟ್ಟು ಹಾಕೊಂಡ್ಬಿಟ್ರೆ ಚಾರ್ಜಿಂಗ್. ಆ್ಯಂಡ್ ಗೈಸ್ ನೀವು ಇಲ್ಲಿ ಏನಾದರೂ ನೋಟಿಸ್ ಮಾಡೋಣ, ಏನಾದರೂ ಇರೋ ಥರ ಗೈಸ್ ನೀವೇನಾದರೂ ನೋಟಿಸ್ ಮಾಡಿದರೆ ಬೇಗ ಇಲ್ಲಿ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಮಾಡಿಬಿಡಿ. ಆ್ಯಂಡ್ ಇದೇನು ನೋಡ್ತಿದ್ದೀರಾ? ಇದು ಬಂದುಬಿಟ್ಟು ವಾಶ್ರೂಮ್. ಆ್ಯಂಡ್ ವಾಶ್ರೂಮ್ ಮುಂದೆ ಹೇಳ್ಕೊಟ್ಟವ್ರು ಆರಾಮ್ಸೆ ಫ್ರೆಶ್ ಅಪ್ ಆದ್ವಾ, ಮೇಕಪ್ ಮಾಡ್ಕೊಂಡ್ವಾ, ಬಂದ್ವಾ. ಇದು ಬಂದುಬಿಟ್ಟು ವಾಶ್ರೂಮು. ವಾಶ್ರೂಮ್ ನಿಜ ಹೇಳಬೇಕು ಅಂದರೆ ಚೆನ್ನಾಗಿದೆ, ಸೂಪರ್ ನೈಸ್. ಆ್ಯಂಡ್ ನಿಮಗೆ ಇಲ್ಲೂ ಸ್ಟೋರೇಜ್ಗಂತ ಕೊಟ್ಟವ್ರು ನೋಡಿ, ನೈಸ್, ಇದು ಚೆನ್ನಾಗಿದೆ. ಗೈಸ್ ನೀವೇನು ನೋಡ್ತಿದ್ದೀರಾ? ಇದು ಬಂದುಬಿಟ್ಟು ಕಿಚನ್ ಏರಿಯಾ. ಆ್ಯಂಡ್ ಕಿಚನ್ ಏರಿಯಾ ಹೆಂಗಿದೆ ಅದನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ನೀವು ಇಲ್ಲೇನು ಸ್ಪೇಸ್ ನೋಡ್ತಿದ್ದೀರಾ? ಇದು ಬಂದುಬಿಟ್ಟು ಫ್ರಿಜ್ಗಂತ. ಆ್ಯಂಡ್ ಇದು ನೋಡಿದ್ರೆ ಇಲ್ಲಿ ಕಿಚನ್ ಕಬೋರ್ಡ್ಸ್ ನೋಡ್ಬೋದು. ಬ್ಯೂಟಿಫುಲ್ ಕಲರ್ಸ್ ಅನ್ನೋದು ಪ್ರೊವೈಡ್ ಮಾಡೋದ್ರೆ ಕಬೋರ್ಡ್ಸ್ಗೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಸಖತ್ ಸ್ಮೂತ್ ಇದೆ ಗೈಸ್ ಇದೆಲ್ಲ. ವಾವ್ ನೈಸ್ ಗೈಸ್. ಇಲ್ಲೂ ಅಷ್ಟೇ, ಇಲ್ಲೂ ಅನ್ನೋದು ಪ್ರೊವೈಡ್ ಮಾಡೋರು. ಇಲ್ಲಿ ಏನಾದರೂ ದೊಡ್ಡ ದೊಡ್ಡ ಡಬ್ಬಗಳು ಇಟ್ಕೊತೀವಿ ಗೊತ್ತಾ ನಾವು, ಆ ಥರ ದೊಡ್ಡ ದೊಡ್ಡ ಡಬ್ಬಗಳು ಇಲ್ಲಿವರೆಗೂ ಇಟ್ಕೊಂಬಿಡಿ, ಕಣ್ಣಿಗೆ ಕಾಣೋ ಥರ ಇಟ್ಕೊಂಬಿಡಿ ಆ ಥರ. ಆ್ಯಂಡ್ ಇಲ್ಲೂ ಅಷ್ಟೇ ಏನಾದರೂ ಸೀಸರ್ ಆರ್ ಸಮಥಿಂಗ್ ಏನಾದರೂ ಕಿಚನ್ ಐಟಮ್ಸ್ ಏನಾದರೂ ಇಟ್ಕೊಬೋದು ಅಂದರೆ ಇಲ್ಲಿ ಇಟ್ಕೊಬೇಡ. ಆ್ಯಂಡ್ ಇದೇನು ನೋಡ್ತಿದ್ದೀರಾ? ಇದು ಬಂದುಬಿಟ್ಟು ಯುಟಿಲಿಟಿ. ಸೊ ನೋಡ್ಬೋದು ಯುಟಿಲಿಟಿನೂ ಸ್ಪೇಸಸ್ ಆಗಿದೆ. ಗೈಸ್ ನೀವು ಇಲ್ಲಿ ನೋಡ್ಬೋದು, ಇದು ಸುಮ್ಮನೆ ಸ್ಟೈಲಿಗೆ ಕೊಟ್ಟವ್ರೆ ಅಂತ ನಾನು ಅಂದ್ಕೊಂಡೆ, ಬಟ್ ಆ್ಯಕ್ಚುಲಿ ಇದು ಕೊಟ್ಟಿರೋದು ಸ್ಟೈಲ್ಗೂ ಕೊಟ್ಟವ್ರೆ, ಸ್ಟೋರೇಜ್ ಅಂತಲೂ ಕೊಟ್ಟವ್ರೆ, ಎರಡಕ್ಕೂ ಯೂಸು. ಆ್ಯಂಡ್ ಇಲ್ಲೂ ಕೊಟ್ಟವ್ರೆ, ಎರಡೇ ಅಲ್ಲ ನೋಡಿ, ಚೆನ್ನಾಗಿದೆ. ಆ್ಯಂಡ್ ಲಿವಿಂಗ್ ಏರಿಯಾನೇ ಹಿಂಗಿದೆ ಅಂದರೆ ಬೆಡ್ರೂಮ್ಗಳು ಹೆಂಗಿರುತ್ತೆ ಅನ್ಕೊತೀರಾ? ಬನ್ನಿ ಮಾಸ್ಟರ್ ಬೆಡ್ರೂಮ್ ಹೋಗೋಣ. ಗೈಸ್ ಮೇಲೆ ಬಂದ್ರೆ ಇಲ್ಲಿ ನೋಡ್ಬೋದು ಒಂದು ಸಿಸ್ಟಮ್ಗಂತ ಪ್ರೊವೈಡ್ ಮಾಡೋರೆ. ಅವ್ರು ಚಿಕ್ಕ ಮಕ್ಕಳು ಏನಾದರೂ ಹೋಮ್ವರ್ಕ್ ಏನಾದರೂ ಮಾಡ್ಕೊಬೋದು ಅಂದ್ರೆ ಅದಕ್ಕೂ ಕೊಟ್ಟವ್ರೆ. ಫಾರ್ ಬುಕ್ಸ್ ಏನಾದರೂ ಇಟ್ಕೊಬೇಕಾದ್ರೆ ಬುಕ್ಸ್ ಇಟ್ಕೊಬೋದು, ಇಲ್ಲೂ ಇಟ್ಕೊಬೋದು ಆ್ಯಂಡ್ ಇಲ್ಲೂ ಇಟ್ಕೊಬೋದು. ಇಲ್ಲಿ ಪೆನ್ಸಿಲ್ ಸಮಥಿಂಗ್ ಎರೇಸರ್ ಎಲ್ಲ ಫುಲ್ ತುಂಬಿಸ್ಬಿಡ್ತಾರೆ ಗೊತ್ತಾನೆ ಮಕ್ಕಳ ಹತ್ರ. ಆ್ಯಂಡ್ ಇಲ್ಲಿ ಬುಕ್ಸ್, ಇಲ್ಲೂ ಬುಕ್ಸ್ ಮಾಡ್ಬೋದು. ಆ್ಯಂಡ್ ಹಿಂಗೆ ಬಂದರೆ ವೆಲ್ಕಮ್ ಟು ದ ಮಾಸ್ಟರ್ ಬೆಡ್ರೂಮ್. ಆ್ಯಂಡ್ ನನಗೆ ಈ ಮಾಸ್ಟರ್ ಬೆಡ್ರೂಮ್ ನೋಡೋ ಮೇಲೆ ಮಾತು ಬರ್ತಿಲ್ಲ ಅನ್ಕೊಂಬಿಡಿ ಅಲ್ಲ ಅಂತಿದ್ದೀನಿ. ಆ್ಯಂಡ್ ನೋಡ್ಬೋದು ಮಾಸ್ಟರ್ ಬೆಡ್ರೂಮ್ ಏನು ಪ್ರೀಮಿಯಮ್ ಆಗಿದೆ ಅಂತ. ಸೊ ಫುಲ್ ಡಿಫ್ರೆಂಟ್, ಕೆಳಗಡೆದಕ್ಕೂ ಇದಕ್ಕೆ ಏನೂ ಸಂಬಂಧ ಇಲ್ಲ ಆ ಥರ ಮಾಡೋರೆ. ಆ್ಯಂಡ್ ಇದ್ರ ಪ್ಯಾಟ್ರನ್ಸ್ ನೋಡ್ಬೋದು ನೀವು.
ಇಡೀ ಬೆಡ್ರೂಮಲ್ಲಿ ಒಂದೇ ಕಲರ್, ಈ ಟಿ ವಿಗೆ ಅಂತ ಮಾಡಿದ ಈ ಡಿಸೈನ್ ಒಂದೇ ಕಲರ್, ಆ್ಯಂಡ್ ಈ ಡ್ರೆಸ್ಸಿಂಗ್ ಮಿರರು ಒಂದೇ ಕಲರ್. ನೀವು ಇಲ್ಲೇನು ನೋಡ್ತಿದ್ದೀರಾ, ಇದು ಬಂದುಬಿಟ್ಟು ಸೀಲಿಂಗ್ಗೆ ಕನೆಕ್ಟ್ ಆಗೋದು ನೋಡ್ಬೋದು. ಒಂದೇ ಕಲರು ಕಾಂಬಿನೇಷನ್ ಸಖತ್ತಾಗಿದೆ. ಆ್ಯಂಡ್ ಈ ಡ್ರೆಸ್ಸಿಂಗ್ ಮಿರರ್ ನೋಡ್ಬೋದು, ಇಲ್ಲೊಂದು ಲೈಟ್ ಕೊಟ್ಟು ಇಲ್ಲೊಂದು ಸ್ಟೋರೇಜ್ಗಂತ ಪ್ರೊವೈಡ್ ಮಾಡವ್ರೆ. ನೈಸ್. ಆ್ಯಂಡ್ ನೀವು ಇಲ್ಲೇನು ನೋಡ್ತಿದ್ದೀರಾ, ಇದು ಬಂದುಬಿಟ್ಟು ಕಬೋರ್ಡ್ಸ್, ಡ್ರೆಸ್ಸಿಂಗ್ ಕಬೋರ್ಡ್ ಥರ ಡ್ರೆಸ್ ಇಟ್ಕೊಳೋದಕ್ಕೆ. ಆ್ಯಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಸ್ಟೋರೇಜ್ ಸೆಂಟೋ ಇಲ್ಲ ಅಂದರೆ ಫೋಟೋಸ್ ಬರುತ್ತೆ, ಅದು ತಾನೇ ನಾರ್ಮಲಾಗಿ ಯಾರಾದರೂ ಫೋಟೋಸ್ ಇಟ್ಕೊಬೇಕಾದ್ರೂ ನಿಮ್ಮದೇ ಇಲ್ಲ ನಿಮ್ಮ ಮಕ್ಕಳದೇ ಲೈಕ್ ಆ ಥರ ಫೋಟೋಸ್ ಇಟ್ಕೊಬೋದು ಅಂದರು ಇಲ್ಲಿ ಇಟ್ಕೊಬೋದು. ಆ್ಯಂಡ್ ಅದು ಬಿಟ್ಟರೆ ಕಬೋರ್ಡ್ಸಲ್ಲೂ ಎಷ್ಟು ಸ್ಪೇಷಿಯಸ್ ಆಗಿರುತ್ತಂತ ಇದು. ಈ ಕಬೋರ್ಡಲ್ಲಿ ನಾನೇ ಕುತ್ಕೊಬೋದು ಹಿಂಗಿಂದ ಹಿಂಗೆ, ಅಷ್ಟು ಸ್ಪೇಷಿಯಸ್ ಆಗಿದೆ. ನೈಸ್, ಚೆನ್ನಾಗಿದೆ. ಅಲ್ಲೂ ಕೊಟ್ಟವ್ರೆ. ಕಲರ್ ಹೇಳಿದ್ನಲ್ಲ, ಫುಲ್ ಈ ಬೆಡ್ರೂಮ್ ಪೂರ್ತಿ ಎರಡೇ ಕಲರ್ ಇರುತ್ತೆ, ಸೊ ಅದಕ್ಕೆ ಇಷ್ಟ ಆಗುತ್ತೆ. ಆ್ಯಂಡ್ ಇಲ್ಲೂ ನೋಡ್ಬೋದು ಒಂಥರ ಡಿಫ್ರೆಂಟಾಗಿ ಕೊಟ್ಟವ್ರೆ. ಆ್ಯಂಡ್ ಮೇಲೇನೂ ಅಷ್ಟೇ, ಮೇಲೇನೂ ಒಂದು ಕಬೋರ್ಡ್ ಇಟ್ಕೊಂಡವ್ರೆ. ಇಲ್ಲಿ ಸ್ಯಾರೀಸ್ ಆಗಿಲ್ಲ ಅಂದರೆ ಅಲ್ಲೂ ತುಂಬಿಬಿಡಿ, ಬಟ್ ಅದು ಪಾತ್ರೆ ಏನಾದರೂ ಇಟ್ಕೊಂಡು ಕೊಟ್ಟಿರ್ತಾರೆ. ಬಟ್ ನಿಮ್ಗೇನು ಆಗಿಲ್ಲ ಅಂದರೆ ಅಲ್ಲೂ ತುಂಬಿಬಿಡ. ಆ್ಯಂಡ್ ಇಲ್ಲೂ ಅಷ್ಟೇ ಬಾತ್ರೂಮ್ ಹಂಗಿದೆ. ಬಾತ್ರೂಮ್ ಫುಲ್ಲು ಸ್ಪೇಸಸ್ ಆಗಿದೆ. ಅದು ಬಾತ್ರೂಮ್ ಅಂದ್ಕೊಳ್ಳಿ, ಇದು ಸ್ನಾನ ಮಾಡ್ಕೊಂಡು ಅಂದ್ಕೊಳ್ಳಿ, ಸಾಕಾಗಿದೆ. ಫುಲ್ ಹಂಗೆ ಹಾಕ್ಕೊಂಡು ಡಿಚ್ಚಿ ಶವರ್ ಮಾಡ್ಕೊಂಡು ಮಾಡಿದ್ರು ಡುಂಪ ಅಪ್ಪ ಡುಂಪ ಅಂತ ಮಾಡ್ಬೋದು. ಹಂಗಾಗಿ ಬೆಡ್ರೂಮಿಂದ ಬಂದ್ರೇ ಬ್ಯೂಟಿಫುಲ್ ಬಾಲ್ಕನಿ. ಸೊ ಲಿವಿಂಗ್ ಏರಿಯಾದಲ್ಲಿ ಬಾಲ್ಕನಿ ಇದೆ, ಬೆಡ್ರೂಮಲ್ಲಿ ಬಾಲ್ಕನಿ ಇದೆ, ಎಲ್ಲ ಕಡೆ ಬಾಲ್ಕನಿ ಇದೆ. ಸ್ಪೇಸಿಯಸ್ ಆಗಿದೆ. ಅಂದರೆ ಹೇಳಿದ್ನಲ್ಲ, ಒಂದು ಜಾಯಿಂಟ್ ಫ್ಯಾಮ್ಲಿಗಂದರೆ ನಿಮ್ಗಂತನ ಕಟ್ಟಿರೋ ಮನೆ ಇದು. ಬನ್ನಿ ಇನ್ನೊಂದು ಬೆಡ್ರೂಮ್ ಹೋಗೋಣ. ನನಗೆ ಪರ್ಸ್ನಲಾಗಿ ಆ ಮಾಸ್ಟರ್ ಬೆಡ್ರೂಮ್ಗಿಂತ ಈ ಬೆಡ್ರೂಮೇ ಇಷ್ಟ ಆಯಿತು. ಯಾಕಂತ ಮಾತ್ರ ಕೇಳಬೇಡಿ, ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಆ್ಯಂಡ್ ನಾನು ಕಾಣ್ತಿದ್ದೀನ ನಿಮಗೆ, ಕನ್ಫರ್ಮ್ಲಿ ನಾನು ಕಾಣ್ತಿರಲ್ಲ ನಿಮಗೆ, ಅಷ್ಟು ಸ್ಪೇಸಿಯಸ್ ಆಗಿದೆ. ಆ್ಯಂಡ್ ಮೇಲೆ ನೋಡಿ ಗಾಯ್ಸ್, ಇದು ಬೆಡ್ರೂಮಲ್ಲ, ಆ್ಯಕ್ಚುಲಿ ಇದು ಒಂದು ಪಬ್ ಥರ ರೂಮ್ ಅಂದ್ಕೊಳ್ಳಿ. ಪಬ್ಬು ಅಂದರೆ ಪಬ್ ಅಂದ್ಕೊಬೇಡಿ, ಲೈಕ್ ಆ ಥರ. ಆ್ಯಂಡ್ ನನಗಿಷ್ಟ ಆಗಿದ್ದು ಇದೆ. ಆ್ಯಂಡ್ ಆ ಸೀಲಿಂಗ್ ಬಿಟ್ಟರೆ ಟೋಟಲಿ ಡಿಫ್ರೆಂಟ್ ಇದೆ ನೋಡಿ. ಏನಿದೆ ಅಂದರೆ ನಿಜ ಸಖತ್ತಾಗಿದೆ ಇದು. ಓಹ್, ಏನು ಸ್ಟೋರೇಜ್ ಮರ ಇದು. ಬಟ್ಟೆ ಇನ್ನೂ ತಗೊಂಬಂದಿಕ್ಕರೂ ಸ್ಪೇಸ್ ಇರುತ್ತೆ, ಅಷ್ಟು ಸ್ಪೇಸ್ ಕೊಟ್ಟರೆ ಇವರು. ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದೀವಿ ಎರಡೇ ಇದು, ಜಸ್ಟ್ ಸಖತ್ತಾಗಿದೆ. ಆ್ಯಂಡ್ ನೀವಿಲ್ಲೇ ನೋಡ್ತಿದ್ದೀರಾ, ಡ್ರೆಸ್ಸಿಂಗ್ ಮಿರರ್ ವಿತ್ ಸ್ಟೋರೇಜ್ ಆ್ಯಸ್ ಯೂಶುವಲ್ ನಾರ್ಮಲಾಗಿ ಬರೋ ಥರನೇ. ಆ್ಯಂಡ್ ಇದು ಅಷ್ಟೇ ವಾಶ್ರೂಮ್ ಚೆನ್ನಾಗಿದೆ. ಇದರಲ್ಲಿ ಹೆಂಗಂದರೆ ಇಕ್ಕಟ್ಟಿಲ್ಲ, ಇಷ್ಟಿಷ್ಟೇನಾ ಅಂತ ಏನಿಲ್ಲ, ಎಲ್ಲ ಸ್ಪೇಸಸ್. ಒಂದು ಬಾತ್ರೂಮಿಂದ ಹಿಡಿದು ಎಲ್ಲ ಕಡೆ ಸ್ಪೇಸಸ್ ಆಗಿದೆ. ಬಾತ್ರೂಮಲ್ಲಿ ಇಕ್ಕಟ್ಟಿಲ್ಲ, ಅಷ್ಟು ಸಖತ್ತು. ಹಂಗಾಗಿ ನೀವು ಎಲ್ಲ ಕಡೆ ನೋಡ್ಬೋದು. ಐ ಮೀನ್ ಆ ಬೆಡ್ರೂಮಲ್ಲೂ ನೋಡ್ಬೋದು, ಈ ಬೆಡ್ರೂಮಲ್ಲೂ ನೋಡ್ಬೋದು. ಬಾಲ್ಕನಿಯನ್ನು ಪ್ರೊವೈಡ್ ಮಾಡಿದ್ರೆ ವಿತ್ ಬ್ಯೂಟಿಫುಲ್ ವ್ಯೂ. ನನಗೆ ಮಾತು ಬರ್ತಿಲ್ಲ ಅಂದರೆ ನಂಬ್ರಿ, ಆ ಥರ ಇದೆ. ಹಂಗಾಗಿ ನೀವು ಮೇಲೆ ಬಂದ್ರೂ ಅಷ್ಟೇ ಆ್ಯಸ್ ಯೂಶುವಲ್ ಸೇಮ್ ಕೆಳಗಡೆ ಹೇಳ್ದಂಗೆ. ಮೇಲೆ ಯಾರಾದರೂ ಸಪ್ರೇಟ್ ರೂಮ್ ಇದೆಯಲ್ಲ, ಐ ಮೀನ್ BHK ಇದೆಯಲ್ಲ, ಏನಾದರೂ ಸಿಸ್ಟಮ್ ಇಲ್ಲಿ ಇಟ್ಕೊಂಡ್ಬಿಟ್ಟು ವರ್ಕ್ ಮಾಡ್ಬೋದು, ಓದ್ಕೊಬೋದು ಅಂದರೂ ಮಾಡ್ಬೋದು. ಆ್ಯಂಡ್ ಇದು ಅಷ್ಟೇ ಒಂದು ಅಮೇಝಿಂಗ್ ಬ್ಯೂಟಿಫುಲ್ ಬೆಡ್ರೂಮ್ ನೋಡಿ. ಟೋಟಲಿ ಕೆಳಗಡೆಗೂ ಇದಕ್ಕೆ ಸಕ್ಕ ಡಿಫ್ರೆಂಟ್ ಇದೆ, ಕಲರ್ಸಲ್ಲೂ ಡಿಫ್ರೆಂಟ್ ಇದೆ ನೋಡಿ. ಟಿ ವಿಗಂತ ಸ್ಪೇಸ್ ವಿತ್ ಸ್ಟೋರೇಜ್. ಆ್ಯಂಡ್ ಇಲ್ಲೂ ಒಂದು ಸ್ಪೇಸ್ ಕೊಟ್ಟವ್ರೆ, ಸಮಥಿಂಗ್ ಏನಾದರೂ ಇಟ್ಕೊಳ್ತೀರಾ ಇಟ್ಕೊಳ್ಳಿ ಅದಕ್ಕೆ. ಆ್ಯಂಡ್ ಇದೇನು ನೋಡ್ತೀರಾ, ಡ್ರೆಸ್ಸಿಂಗ್ ಮಿರರ್ ವಿತ್ ಸ್ಟೋರೇಜ್. ಆ್ಯಂಡ್ ಕೆಳಗಡೆನೂ ಸ್ಟೋರೇಜ್ ಅನ್ನೋದು ಪ್ರೊವೈಡ್ ಮಾಡೋರೆ. ಆ್ಯಂಡ್ ನೀವು ನೋಟಿಸ್ ಮಾಡಿದ್ದೀರಾ, ಇಲ್ಲಿ ಕೆಳಗಡೆ ಇದಕ್ಕೂ ಸಕ್ಕ ಡಿಫ್ರೆಂಟ್ ಇದೆ ಅಂತ ಹೇಳಿದ್ದೀನಿ. ಟೋಟಲಿ ಡಿಫ್ರೆಂಟ್. ಮೇಲೆ ಸೀಲಿಂಗು, ಈ ಕೆಳಗಡೆ ಇನ್ನೊಂದು ಬೆಡ್ರೂಮ್ ನೋಡೋದಲ್ಲ, ಅದಕ್ಕೂ ಇದಕ್ಕೆ ಸಕ್ಕ ಡಿಫ್ರೆಂಟ್ ಇದೆ. ಆ್ಯಂಡ್ ಆ್ಯಸ್ ಯೂಶುವಲ್ ಕೆಳಗಡೆನೂ ಸೇಮ್ ಇತ್ತು. ಅದು ಬುಕ್ಸ್
ಏನಾದರೂ ಬರೆಯಂಗಿದ್ರೆ ಹಿಂಗೆ ಬರೆದ್ಬಿಟ್ಟು ಹಿಂಗೆ ಇಟ್ಬಿಟ್ಟು ಹಂಗೆ ಮಲಗೋದು. ಆ್ಯಂಡ್ ಮಲಗೋ ಹತ್ರನೇ ಚಾರ್ಜಿಂಗ್ ಪಾಯಿಂಟ್ ಅನ್ನೋದು ಪ್ರೊವೈಡ್ ಮಾಡೋರೆ ಸ್ವಿಚ್. ಆ್ಯಂಡ್ ಸೇಮ್ ಏನಾದರೂ ಫೋಟೋಸ್ ಏನಾದ್ರು ಇಟ್ಕೊತೀರ ಅಂದ್ರೂ ಹಂಗೂ ಇಟ್ಕೊಬೋದು. ಈಗ ನೀವು ನೋಡ್ಬೋದು ಇಲ್ಲಿ ಬೆಡ್ರೂಮ್ ಜೊತೆ ಕೊಟ್ಟಿಲ್ಲ ಬಾಲ್ಕನಿ, ನಾರ್ಮಲಾಗಿ ಮೇಲೆ ಬಂದು ಆ ಬೆಡ್ರೂಮ್ಗವ್ರಿಗಂತ ಇಲ್ಲಿ ಬರ್ಬೋದು. ಹೆಂಗಾದರೂ ಬರ್ಬೋದು, ನಿಮ್ಮ ಮನೆ ನೀವು ತೊಗೊಂಡ್ರೆ ನಿಮ್ಮದೇ ಮನೆ ಅಲ್ವಾ. ಸೊ ಆರಾಮ್ಸೆ ಬಾಲ್ಕನಿ ಇಲ್ಲೂ ಬಂದುಬಿಟ್ಟು ಇಲ್ಲೂ ಒಂದು ವ್ಯೂನ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಹಿಂಗೆ ಬಂದ್ರೇ ಇದು ಅಷ್ಟೇ ಒಂದು ಅಮೇಝಿಂಗ್ ಬೆಡ್ರೂಮ್ ಅನ್ಬೋದು. ನಿಜ ಹೇಳ್ತಿದ್ದೀನಿ, ಇದು ಬೆಡ್ರೂಮ್ ಅನ್ಬೇಕಾ ಲಿವಿಂಗ್ ಏರಿಯಾ ಅನ್ಬೇಕಾ ಒಂದು ಗೊತ್ತಾಗ್ತಿಲ್ಲ, ಅಷ್ಟು ದೊಡ್ಡದಿದೆ ಈ ಮನೆ. ಲಿಟ್ರಲಿ ಡಿಫ್ರೆಂಟ್ ಸೀಲಿಂಗ್ ಇದೆ, ಡಿಫ್ರೆಂಟ್ ಡಿಸೈನ್ ಇದೆ. ನೆಕ್ಸ್ಟ್ ನೀವು ನೋಡ್ಬೋದು ಇದು ಕಬೋರ್ಡ್ಸ್ ಅಂದರೆ ಇಲ್ಲೊಂದು ದೊಡ್ಡ ವಾಲ್ ಅನ್ನೋದಿದೆ ಅಲ್ವಾ. ಇಲ್ಲಿ ಟಿ ವಿ ಹಾಕ್ಕೊತೀರಾ, ಟಿ ವಿ ಹಾಕ್ಕೊಳ್ಳಿ, ಇಲ್ಲ ಅಲ್ಲಿಂದ ಒಂದು ಪ್ರೊಜೆಕ್ಟರ್ ಕನೆಕ್ಟ್ ಮಾಡಿಬಿಟ್ಟು ಅದೊಂದು ವೈಟ್ ಸ್ಕ್ರೀನ್ ಹಾಕ್ತೀರಾ, ಹಾಕ್ಕೊಳ್ಳಿ. ಎಲ್ಲದಕ್ಕೂ ಮಾಡ್ಕೊಬೋದು. ಇಲ್ಲಿ ಒಂದು ಟಿ ವಿ ಹಾಕ್ತೀರಾ, ಟಿ ವಿನ ಹಾಕ್ಕೊಬೋದು, ಪ್ರೊಜೆಕ್ಟರ ಇನ್ನೇನು ಬೇಕು ಬೆಡ್ರೂಮಲ್ಲಿ ಬೇಕಿರೋದು. ಆ್ಯಂಡ್ ಆ್ಯಸ್ ಯೂಶುವಲ್ ಕೆಳಗಡೆ ಏನು ಮಾಡೋದು ಸೇಮ್ ಅಷ್ಟೇ ನೋಡಿ. ಚೆನ್ನಾಗಿದೆ, ಇದು ಒಂಥರ ಡಿಫ್ರೆಂಟು. ಆ್ಯಕ್ಚುಲಿ ಇದು ಕೆಳಗಡೆ ಬರುತ್ತೆ, ಇದ ಮೇಲೆ ಹೋಗುತ್ತೆ ನಾನು ನೋಡಿದ ಪ್ರಕಾರ. ಬಟ್ ಇದು ಡಿಫ್ರೆಂಟಾಗಿ ಚೆನ್ನಾಗಿದೆ. ಆ್ಯಂಡ್ ಆ್ಯಸ್ ಯೂಶುವಲ್ ಡ್ರೆಸ್ಸಿಂಗ್ ಮಿರರ್ ನೋಡ್ಬೋದು ಇಲ್ಲಿ. ಲೈಟ್ ಇರೋದ್ರಿಂದ ಪ್ರಾಬ್ಲಮೇ ಇಲ್ಲ, ಕಾಣ್ತೈತೆ ಕ್ಲೀನಾಗಿ ಡ್ರೆಸ್ಸಿಂಗ್ ಮಿರರ್. ಸೊ ಇದು ವಾಶ್ರೂಮ್ ಒಂದು ಇದೆಯಾ, ಓಕೆ ಚೆನ್ನಾಗಿದೆ ನಡೀರಿ. ಗೈಸ್ ಮೇಲೆ ಬಂದ್ರೇ ಬ್ಯೂಟಿಫುಲ್ ಟೆರೆಸ್ ನೋಡ್ಬೋದು. ಹೆಂಗಿದೆ ಟೆರೆಸ್ಸು, ಸಖತ್ತಾಗಿದೆ ಟೆರೆಸ್ಸು ವಿತ್ ಬ್ಯೂಟಿಫುಲ್ ಗ್ರೀನರಿ. ಹಿಂಗೆ ನೋಡಿದ್ರು ಗ್ರೀನೇ, ಹಂಗೆ ನೋಡಿದ್ರು ಗ್ರೀನೇ, ಸಖತ್ತಾಗಿದೆ. ಆ್ಯಂಡ್ ಇಲ್ಲೂ ಅಷ್ಟೇ ಬಟ್ಟೆ ಒಗೆಯೋದಕ್ಕೆ ಒಂದು ಪ್ಲೇಸ್ ಕೊಟ್ಟವ್ರೆ. ಎಲ್ಲ ಕುತ್ಕೊಂಡು ಒಗೆಯೋದಕ್ಕಿಂತ ಇಲ್ಲಿ ಆರಾಮ್ಸೆ ನಿಂತ್ಕೊಂಡು ಹೋಗಿರಿ ಅಂತಲೂ ಹಿಂಗೂ ಕೊಟ್ಟವ್ರೆ, ಚೆನ್ನಾಗಿದೆ. ಆ್ಯಂಡ್ ಸೊ ಇಲ್ಲಿ ಅಷ್ಟೇ ನಿಮ್ಮ ಬಟ್ಟೆ ಒಣಗೋದಕ್ಕಂತ ಅಲ್ಲಿಂದ ಇಲ್ಲಿವರೆಗೂ ಕೊಟ್ಟವ್ರು. ಒಂದು ತಂತಿ ಮಾತ್ರ ಬಂದು ಹಾಕ್ಕೊಂಡು ತಗೊಂಬಂದು ಹಾಕ್ಕೊಳ್ಳಿ. ಹಂಗೆ ನೀವು ಇಲ್ಲಿ ನೋಡ್ಬೋದು ಒಂದು ಬ್ಯೂಟಿಫುಲ್ ಸ್ಪೇಸ್ ಅನ್ನೋದು ಕೊಟ್ಟವ್ರೆ. ಸೊ ಇಲ್ಲೇನಂದರೆ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಂಡ್ಬಿಟ್ಟು ನೀವು ವಾಷಿಂಗ್ ಮಿಷಿನ್ ಯೂಸ್ ಮಾಡಿಬಿಟ್ಟು ಬಟ್ಟೆ ಹಾಕಿದ್ರು ಹಂಗೂ ಮಾಡ್ಬೋದು. ಇಲ್ಲ ಅಂದರೆ ನನ್ನ ಐಡಿಯಾ ಇನ್ನೊಂದು ಪ್ರೊಜೆಕ್ಟರ್ ಸ್ಕ್ರೀನ್ ಹಾಕ್ಕೊಂಬಿಟ್ಟು ಅಲ್ಲೊಂದು ಹಾಕ್ಕೊಂಬಿಟ್ರೆ ಸಾಕು. ಆ್ಯಂಡ್ ಗೈಸ್ ನಿಮಗೇನಾದರೂ ಈ ಬ್ಯೂಟಿಫುಲ್ ಮನೆ ಇಷ್ಟ ಆಗಿದ್ದರೆ ಬೇಗ ಇಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನಿಮಗಿನ್ನ 20-30 ಬ್ಯೂಟಿಫುಲ್ ಮನೆ ಇಲ್ಲ 30-40 ಒಂದು ಅಮೇಝಿಂಗ್ ಮನೆ ಬೇಕಿದ್ರೆ ಬೇಗ ಇಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಬೇಗ ನಮ್ಮ ಮ್ಯಾಜಿಕ್ಸ್ ಲ್ಯಾಂಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಗೈಸ್ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದೀರಾ, ಯಾವಾಗ ನಾವು ಅಪ್ಲೋಡ್ ಮಾಡ್ತೀವೋ ಆವಾಗಲೇ ಟಕ್ಕಂತ ಕಾಲ್ ಮಾಡಿದ್ರೆ ನಿಮ್ಗೆ ಆ ಮನೆ ಅನ್ನೋದು ಸಿಗುತ್ತೆ. ಇಲ್ಲ ಅಂತ ಲೇಟ್ ಮಾಡಿದ್ರೆ ಆ ಮನೆ ಎಲ್ಲ ಸೋಲ್ಡ್ ಔಟ್ ಆಗ್ತಿದೆ. ಸೊ ಬೇಗ ಇಲ್ಲಿ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನೇನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೈನಿಂಗ್ ಆಫ್ ನಿಮ್ಮ ಸಾಗರ್. ಬಾಯ್ ಬಾಯ್.